ರಿಲೀಸ್ಗಾಗಿ ಕಾಯ್ತಾ ಇದ್ದ ಫ್ಯಾನ್ಸ್ಗೆ ಮತ್ತೊಮ್ಮೆ ನಿರಾಸೆ. ಜೂನ್ 4ರಂದು ಕೂಡ ಬಿಡುಗಡೆಯಾಗ್ತಾ ಇಲ್ಲ ಸಿನಿಮಾ ಕಾನ್ನಲ್ಲಿ ಪಾಸಿಟಿವ್ ರೆಸ್ಪಾನ್ಸ್. ಗ್ಲೋಬಲ್ ಮಟ್ಟದಲ್ಲಿ ದೊಡ್ಡ ರಿಲೀಸ್ಗೆ ಪ್ಲಾನ್. ಮುಂದೂಡಿಕೆಯ ಬಗ್ಗೆ ಯಶ್ ಮಾಹಿತಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್. ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ ಮೊರೆ ಹೋದ ನಟ ದರ್ಶನ್. ಮೇ 4ಕ್ಕೆ ಅರ್ಜಿ ವಿಚಾರಣೆ ಕಾಯ್ದಿರಿಸಿದ ನ್ಯಾಯಾಲಯ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಜ್ಯದ ಎಲ್ಲ ವಿಚಾರ ಗೊತ್ತಿದೆ, ಅವರೇ ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಚ್ಚರಿಯ ಹೇಳಿಕೆ. ಸಿದ್ದರಾಮಯ್ಯ ನಾಯಕತ್ವ, ಡಿಕೆಶಿ ಸಂಘಟನೆ ಇದೆ. ದಲಿತ ಸಿಎಂ ಕೂಗಿಗೆ ಹೈಕಮಾಂಡ್ ಉತ್ತರ ಕೊಡುತ್ತೆ. ನಾಯಕತ್ವ ಬದಲಾವಣೆ ಚರ್ಚೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಗಿರೋ ನಾಯಕತ್ವ ಬದಲಾವಣೆಯ ಚರ್ಚೆ. ಹಲವು ಬೆಳವಣಿಗೆಗಳಾಗ್ತಾ ಇದ್ದು ಸಿದ್ದರಾಮಯ್ಯ ಡೋಂಟ್ ಕೇರ್. ತಮ್ಮ ಪರ ರಾಹುಲ್ ಗಾಂಧಿ ನಿಲ್ಲುವ ಭರವಸೆಯಲ್ಲಿರೋ ಸಿಎಂ. ಸಂಪುಟ ಸರ್ಜರಿ ಸರ್ಕಸ್ ಬೆನ್ನಲ್ಲೇ ಸಚಿವರ ಅಚ್ಚರಿ ಹೇಳಿಕೆ. ಜನರ ಆಶೀರ್ವಾದ, ಕನಕ ಚಲಾಪತಿ ಕೃಪೆಯಿಂದ ಸಚಿವ ಸಂಪುಟ ಸರ್ಜರಿ ಬಳಿಕವೂ ಸಚಿವನಾಗಿರ್ತೀನಿ. ಸಚಿವ ಸ್ಥಾನ ಮುಂದುವರಿಯುವ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ ಶಿವರಾಜ್ ತಂಗಡಗಿ. ಮೊದಲಿಗೆ ಯುದ್ಧ ನಿಲ್ಲಿಸೋದು, ಆಮೇಲೆ ಹಾರ್ಮುಜ್, ಕೊನೆಗೆ ಅಣ್ವಸ್ತ್ರ. 3 ಹಂತಗಳ ಶಾಂತಿ ಮಾತುಕತೆಗೆ ಹೊಸ ಪ್ರಸ್ತಾವನೆ ಸಲ್ಲಿಸಿದ ಇರಾನ್. ಇದನ್ನೂ ತಿರಸ್ಕರಿಸಿದ ಡೊನಾಲ್ಡ್ ಟ್ರಂಪ್. ಮತ್ತೆ ಮುರಿದು ಬೀಳ್ತಾ ಇರೋ ಮಾತುಕತೆ. ಈಗಿರುವ ದಿಗ್ಬಂಧನವನ್ನ ಇನ್ನಷ್ಟು ಬಿಗಿಗೊಳಿಸೋಕೆ ಟ್ರಂಪ್ ಸಿದ್ಧತೆ. ತಮ್ಮ ಮಿತ್ರ ದೇಶಗಳಿಗೂ ಕರೆ ನೀಡ್ತಾ ಇರೋ ಅಮೆರಿಕ ಅಧ್ಯಕ್ಷ. ಕಾಳಸಂತೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಫುಲ್ ಡಿಮಾಂಡ್. ಕಲಬುರಗಿ ನಗರದಲ್ಲಿ ಹಾಡ ಹಗಲೇ ಎಲ್ಪಿಜಿ ಸಿಲಿಂಡರ್ ಕದ್ದು ಎಸ್ಕೇಪ್. ಸಿಲಿಂಡರ್ ಕಳ್ತನ ಮಾಡ್ತಾ ಇರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಪರೀಕ್ಷಾ ಶುಲ್ಕ ಹೆಚ್ಚಳ, ಫಲಿತಾಂಶ ವಿಳಂಬ ಸೇರಿ ಹಲವು ವಿಚಾರಕ್ಕೆ ಆಕ್ರೋಶ. ಕುವೆಂಪು ವಿವಿಯಲ್ಲಿ ಎನ್ಎಸ್ಯುಐ ಪ್ರತಿಭಟನೆ ವೇಳೆ ಕಾರ್ಯಕರ್ತರ ದಾಂಧಲೆ. ವಿವಿ ಕುಲಪತಿ ಆಡಳಿತ ಮಂಡಳಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಡಿಕ್ಕಿಯ ರಭಸಕ್ಕೆ ಆಂಬ್ಯುಲೆನ್ಸ್ ಮುಂಭಾಗಕ್ಕೆ ಸಿಕ್ಕಾಕೊಂಡ ಬೈಕ್. ವಿದ್ಯಾರ್ಥಿ ಪರಮೇಶ್ವರನ್ ಸ್ಥಳದಲ್ಲೇ ಸಾವು. ಮತ್ತೋರ್ವನಿಗೆ ಗಂಭೀರ ಗಾಯ. ಬೆಂಗಳೂರು ಹೊಸೂರು ಹೆದ್ದಾರಿಯ ಹೊಸೂರಿನಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್. ಭ್ರೂಣಲಿಂಗ ಪತ್ತೆಗಾಗಿ ಬಾಲ ಗರ್ಭಿಣಿಯರ ಸ್ಕ್ಯಾನಿಂಗ್ ಆರೋಪ. ಕಾನೂನು ಬಾಹಿರ ಸ್ಕ್ಯಾನಿಂಗ್ ಮಾಡಿದ ಆರೋಪದಡಿ 3 ಬಂಧನ. ಡಾಕ್ಟರ್ ಹರ್ಷಿತ್, ಡಾಕ್ಟರ್ ಹರೀಶ್, ಡಾಕ್ಟರ್ ದಿವ್ಯಾ ಚೇತನ ಅರೆಸ್ಟ್. ಸ್ತ್ರೀರೋಗ ತಜ್ಞೆಗಾಗಿ ಶೋಧ. ದಿನೇ ಮೈ ಸುಡ್ತಾ ಇದೆ ಬಿಸಿಲಿನ ಬೇಗೆ. ದಾಹ ತೀರಿಸಿಕೊಳ್ಳೋಕೆ ಎಳ್ನೀರಿಗೆ ಫುಲ್ ಡಿಮ್ಯಾಂಡ್. ಎಳ್ನೀರು ಪೂರೈಕೆ ಅಭಾವ. ಖರೀದಿಗೆ ಮುಗಿಬೀಳ್ತಾ ಇರೋ ವ್ಯಾಪಾರಸ್ಥರು. ಗ್ರಾಹಕರಿಗೆ ತಟ್ಟಿದ ಬೆಲೆ ಏರಿಕೆಯ ಎಫೆಕ್ಟ್. ನಾಳೆಯಿಂದ ಮೇ 13ರವರೆಗೂ ದ್ವಿತೀಯ ಪಿಯುಸಿ 2ನೇ ಪರೀಕ್ಷೆ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ ಎಲ್ಲ ನಿಗಮದ ಬಸ್ಗಳಲ್ಲಿ ಉಚಿತ ಪ್ರಯಾಣ. ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಹಾಲ್ ಟಿಕೆಟ್ ತೋರಿಸಿ ಪ್ರಯಾಣಿಸುವಂತೆ ಕೆಎಸ್ಆರ್ಟಿಸಿ ಪ್ರಕಟಣೆ. ವಿದ್ಯಾರ್ಥಿಗಳಿಗಾಗಿ ಗ್ಯಾರಂಟಿ ಘೋಷಿಸಿದ ರಾಜ್ಯ ಸರ್ಕಾರ. ಬಾಲಕಿಯರಂತೆ ಬಾಲಕರಿಗೂ ಸಿಗಲಿದೆ ಉಚಿತ ಬಸ್. ಕೆಪಿಎಸ್ ಶಾಲೆಗಳ ವಿದ್ಯಾರ್ಥಿಗಳಿಗೂ ಉಚಿತ ಪ್ರಯಾಣ. ರಾಜ್ಯದಲ್ಲಿಂದು ಬಿರುಗಾಳಿ ಜೊತೆ ಆಲಿಕಲ್ಲು ಮಳೆ ಸಾಧ್ಯತೆ. ಮಳೆಯ ಮುನ್ಸೂಚನೆ ನೀಡಿದ ಹವಾಮಾನ ಇಲಾಖೆ. 6 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ. ಪಶ್ಚಿಮ ಬಂಗಾಳದಲ್ಲಿ ಇವತ್ತು 2ನೇ ಹಂತದ ಮತದಾನ. ಮೊದಲ ಹಂತದಲ್ಲಿ ದಾಖಲೆಯ 91.78% ವೋಟಿಂಗ್. 2ನೇ ಹಂತದಲ್ಲೂ ದಾಖಲೆ ಬರೀತಾರಾ ಮತದಾರರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.